ಹಾಯ್ ಗೈಸ್ ಎಲ್ಲರೂ ಹೆಂಗಿದಿರಲ್ಲ ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ ಗೈಸ್ ನನ್ನ ಹೆಸರು ಬಂದ್ಬಿಟ್ಟು ಚಾರ್ಲಿ ಅಂತ MKU ಸ್ಟಾರ್ ಅವ್ರ ತಮ್ಮ. ಗೈಸ್ ನನ್ನ ವಾಯ್ಸ್ ಏನಾರು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಚಾರ್ಲಿ ಅಂತ ಕಮೆಂಟ್ ಹಾಕಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾನು ನಮ್ಮ ಅಣ್ಣಂಗೆ ಹೇಳಿದ್ದೀನಿ ಈ ವಿಡಿಯೋದಿಂದ 300 ಜನ ಸಬ್ಸ್ಕ್ರೈಬರ್ಸ್ ಮಾಡ್ಕೊಡ್ತೀನಿ, ನೀನ್ ಟೆನ್ಷನ್ ತಗೋಬೇಡ ಅಂತ. ಆ ಉದ್ದೇಶಕ್ಕೋಸ್ಕರ ಅಷ್ಟೇ ಅವ್ನು ನನ್ನ ವಿಡಿಯೋ ಮಾಡಕ್ ಬಿಟ್ಟವನೆ. ಇಲ್ಲಾಂದ್ರೆ ವಿಡಿಯೋ ಮಾಡಕ್ಕೆ ಬಿಡಲ್ಲ. ನಾನು ವಿಡಿಯೋ ಮಾಡಕ್ಕೆ ಇಷ್ಟ ಅವ್ನು ಬೈತಾನೆ, ಬರ್ಬೇಡ ಹೋಗೋ ಅಂತ. ನಾನು ಮುಂದಿನ ವಿಡಿಯೋಗಳಲ್ಲೆಲ್ಲ ಬರಬೇಕು ಅಂದ್ರೆ 300 ಸಬ್ಸ್ಕ್ರೈಬರ್ಸ್ ಮಾಡ್ಕೊಡಿ ಗೈಸ್ ನಮ್ಮ ಅಣ್ಣಂಗೆ. ಮತ್ತೆ ಬನ್ನಿ ಗೈಸ್, ಲೇಟ್ ಮಾಡ್ದಲೆ ನಮ್ಮ ಮುಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೋ ಧರ್ಮಸ್ಥಳಕ್ಕೆ ಹೋಗೋಣಂತೆ, ಸರಿ ವಿಡಿಯೋ ಮಾಡಿಲ್ವಂತೆ, ಅದಕ್ಕೋಸ್ಕರ ನನ್ನ ಬಿಟ್ಟವನೆ ಈ ತರ ಡಬ್ ಮಾಡಿ ಎಲ್ಲಾರ ಎಂಟರ್ಟೈನ್ಮೆಂಟ್ ಕೊಡ್ಲಿ ಜನಕ್ಕೆ ಅಂತ. ಏನ್ ಮಾಡೋಣ ನೋಡೋಣ ಬನ್ನಿ ಗೈಸ್. ಹಾಯ್ ಗೈಸ್ ಎಲ್ಲರೂ ಹೆಂಗಿದ್ರೆ ಸಾಕಾಗಿದ್ರೆ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ, ನೀವು ತಮ್ಮೆಲ್ಲ ನೋಡ್ದಂಗೆ ನಾನು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೊರಡೋಣ. ಮತ್ತು ಇಷ್ಟವರೆಗೂ ನಾನು ಸ್ನಾನ ಮಾಡಿ ಅಂದರೆ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಪೂಜೆ ಮಾಡಿ ಎಲ್ಲ ಐತಿ. ಇವಾಗ ನಮ್ಮಮ್ಮ ಪಲಾವ್ ಮಾಡ್ತವ್ರೆ, ಅದನ್ನ ತಿನ್ಕೊಂಡು ಹೊರಡಬೇಕು. ಟೈಮ್ ಬಂದ್ಬಿಟ್ಟು ಇವಾಗ ಸಮಥಿಂಗ್ ಒಂದು 7 o'clock ಆಗೈತೆ. ಏನಿಲ್ಲ ಗೈಸ್, ನಾನು ಈ ಶರ್ಟು ಒಂದು ಬ್ಯಾಗಿ ಪ್ಯಾಂಟಲ್ಲೇ ಬಿಡ್ತಾ ಇದ್ದೀನಿ, ಮತ್ತು ಒಂದು ಜೊತೆ ಬಟ್ಟೆ ತೊಗೊಂಡಿದ್ದೀನಿ. ಮತ್ತು ಅಲ್ಲೋದ್ಮೇಲೆ ಅಂದರೆ ಲೈಕ್ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ಜನ ಇರೋಲ್ಲ ಗೈಸ್. ಜನ ಇದ್ದರೆ ತುಂಬ ರಿಸ್ಕ್ ಆಗೋಗುತ್ತೆ. ಏನಕ್ಕೆ ಅಂದರೆ ಒಂಥರ ಕಂಫರ್ಟ್ ಫೀಲ್ ಇರೋಲ್ಲ, ಅದಕ್ಕೋಸ್ಕರ ಜನ ಇರೋಲ್ಲ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಆಸೆ ಇನ್ನೊಂದು ಏನಂದರೆ ಕಿಟಕಿ ಪಕ್ಕ ಬಸ್ಸಲ್ಲಿ ಒಂದು ಸೀಟ್ ಸಿಕ್ಬಿಟ್ರೆ ಸಾಕು, ನಿಮ್ಮದೇ ಹೋಗ್ಬಿಡ್ತೀನಿ. ಇವಾಗ ಬನ್ನಿ ಡೈರೆಕ್ಟ್ ಇವಾಗ ಎಲ್ಲ ಆಗೈತೆ. ಊಟ ಮಾಡುವಾಗ ಸಿಗ್ತೀನಿ, ಊಟ ಮಾಡ್ಕೊಂಡು ಹೊರಡಬೇಕು. ನಾವು ಅಮ್ಮ ಇನ್ನೂ ಮಾಡಿಲ್ಲ, ಮಾಡ್ತವ್ರೆ ಪಲಾವ್ನ. ಮಿಕ್ಸಿ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಬನ್ನಿ ಇವಾಗ ಊಟ ಮಾಡುವಾಗ ಸಿಗ್ತೀನಿ ಗೈಸ್. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದರೆ ಇನ್ನೊಂದ್ಸತಿ ನೋಡ್ರಿ ಅಂತ ಹೇಳ್ತಾ ಇವಾಗ ಸಿಗ್ತೀನಿ ಗೈಸ್. ಏನು ಅಂದರೆ ಊಟ ಮಾಡುವಾಗ ಸಿಗ್ತೀನಿ. ಬಾಯ್. ಗೈಸಿ ನನ್ನ ಮಗನ ವಿಡಿಯೋಗಳಲ್ಲಿ ಏನೂ ಇರಲ್ಲ ಗೈಸ್. ಒಂದು ಅದ್ ಮಾಡ್ದೆ ಅಂತಾನೆ, ಏನು ಮಾಡಿರಲ್ಲ ಅಲ್ಲಿ. ಇನ್ನೊಂದು ಕ್ಯಾಮ್ರಾ ರಪಡಪ್ಪ ಅಂತ ಹೊಡಿಯೋದು. ನಮ್ಮಪ್ಪ 20,000 ರೂಪಾಯಿ ಸುಮ್ಮನೆ ಕೊಟ್ಬಿಟ್ರು ಕ್ಯಾಮ್ರಾಗ ಹೊಡಿಯಪ್ಪ ನೀನು ಅಂತ ತಕ್ಕೊಟ್ಟವ್ರ ಫೋನ್ನ. ಇವನ್ ವಿಡಿಯೋ ಎಲ್ಲ ನೋಡ್ತಿರಲ್ಲ ಗೈಸ್ ನೀವು. ಆಯ್ತು ಬನ್ನಿ ಗೈಸ್, ಅದೇನು ದಬಾಕವ್ನು ಊಟ ಮಾಡತ್ತವ ಅಲ್ಲಾದ್ರೂ ನೋಡೋಣ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಯಿತು. ಇಷ್ಟವರೆಗೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ದೆ ಒಂದು ಜೊತೆ ನನಗೆ. ಅಲ್ಲ ಕಣ, ನಾನೇನಾರು ನಿನ್ನ ಕೇಳಿದ್ನ ಯಾವ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ ಅಂತ. ಅದೆಲ್ಲ ಪ್ಯಾಕ್ ಮಾಡ್ಕೊಂಡಾಯ್ತು ಗೈಸ್. ಇವಾಗ ಬನ್ನಿ, ಇವಾಗ ನಮ್ಮಮ್ಮ ಪಲಾವು ಮತ್ತು ಮೊಸರು ಬಜ್ಜಿ ಮಾಡೋರೆ, ತಿನ್ಕೊಂಡು ಹೋಗು ಅಂತ. ಇವಾಗ ಪಲಾವು ಮೊಸರು ಬಜ್ಜಿ ತಿನ್ಕೊಂಡು ಹೊರಡಬೇಕು ಗೈಸ್. ಟೈಮ್ ಇಲ್ಲ. ಮತ್ತು ವೀಡಿಯೋ ಬೇರೆ ನಾಳೆ ಪೋಸ್ಟ್ ಹಾಕೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಎಡಿಟ್ ಮಾಡಿಲ್ಲ, ಏಕಂಗೆ ಮಾಡ್ಕೊಂಡು ಹೋಗ್ತೀನಿ. ಮತ್ತು ನನ್ನ ಹತ್ರ ಪವರ್ ಬ್ಯಾಂಕ್ ಇಲ್ಲ, ಚಾರ್ಜರು ಫುಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಈ ಥರ ವೀಡಿಯೋ ಮತ್ತು ರೀಲ್ಸ್ ನೋಡೋದೇ ಐತೈತೆ. ಲೈಕ್ ಇವಾಗ ಊಟ ಮಾಡಿಬಿಟ್ಟು ಹೊರಡುವಾಗ ಸಿಗ್ತೀನಿ ಗೈಸ್. ಬಾಯ್. ಗೈಸ್ ಇದಂತೂ ಮಿಸ್ ಇಲ್ಲ ಇವನ ಅಕೌಂಟಲ್ಲಿ. ಯಾವುದೇ ವಿಡಿಯೋ ತೆಗೆದ್ರು ಇದೆ ಗೈಸ್, ಹೊರಡುವಾಗ ಸಿಗ್ತೀನಿ. ಅದಾದ್ಮೇಲೆ ಅಲ್ಲಿ ವಿಡಿಯೋ ಮಾಡಿರಲ್ಲ ಇವನು. ಬಂದ್ಮೇಲೆ ಗೈಸ್ ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೊಬಿಟ್ರು. ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೈಸ್ ನಮ್ಮ ಅಣ್ಣ ಇವನು ಅಂತ ಹೇಳ್ಕೊಳಕ್ ನನಗೆ ನಾಚಿ ಆಗ್ತೈತೆ. ಏನೂ ಮಾಡೋಕ್ಕಾಗಲ್ಲ, ಏನೋ ಸಾಧನೆ ಮಾಡ್ತೀನಿ ಅಂತ ಹೊಡ್ತವನೆ. ಏನು ಮಾಡ್ತಾನೆ ಏನೋ. ಬನ್ನಿ ಇವಾಗೆಲ್ಲ ಹೊರಡುವಾಗ ಸಿಗ್ತೀನಿ ಅಂತ ನಾನು ನೋಡೋಣ ಆ ಕ್ಯಾಪ್ನ. ಗೈಸ್ ಇವಾಗ ಅಂದರೆ ಊಟ ಎಲ್ಲ ಮಾಡಾಯಿತು. ಊಟ ಮಾಡಿ ಇವಾಗ ಹೊರಡಬೇಕು. ಟೈಮ್ ಬಂದ್ಬಿಟ್ಟು 8 ಗಂಟೆ, ಕರೆಕ್ಟಾಗಿ 8 ಗಂಟೆ ಆಗೈತೆ. ಹೊರಡಬೇಕು ನೋಡ್ರಿ, ಫುಲ್ಲು ಕತ್ಲೆ ಐತೆ. ಬನ್ನಿ ಇವಾಗ ಊಟ ಮಾಡಾಯಿತು, ಹೊರಡ್ಬೇಕಂತ ಹೇಳಿದ್ದೀನಿ. ಬನ್ನಿ ಡೈರೆಕ್ಟ್ ಬಸ್ ಸ್ಟಾಪ್ ಹೋದ್ಮೇಲೆ ಸಿಗೋಣ, ಇಲ್ಲ ಬಸ್ ಸ್ಟಾಪ್ ಹೋಗ್ವಾಗ ಸಿಗೋಣ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕೊಂಡು ಇವಾಗ ಮುಂದೆ ಕಾಸು ಇಸ್ಕೊಂಡು ಹೊರಡಬೇಕು. ಬೈ ಗೈಸ್ ನೀವ್ ಅನ್ಕೊಂಡಂಗೆ ನನ್ನ ಮಗ ನಮ್ಮ ಅಣ್ಣ ಜಾಲಹಳ್ಳಿ ಕ್ರಾಸಲ್ಲಿ 8:30 ಇಳಿದ. 8:30 10:00ವರೆಗೂ ಬಸ್ಸು ಕಾಯ್ದ. ಬಸ್ಸು ಬಂದಿದ್ದು 2ರಲ್ಲಿ ಒಂದು ರಿಸರ್ವೇಶನ್, ಇನ್ನೊಂದು ಸೀಟ್ ಇಲ್ಲ, ನಿಂತ್ಕೊಂಡು ಹೋಗ್ಬೇಕು ಅಂದ್ರಂತೆ. ಅದಕ್ಕೆ ತುಂಬಾ ಹೊತ್ತು ಕೈದಿ ಈ ನನ್ನ ಮಗಂಗು ಕಾಲ್ ನೋವು ಅಂತಂತೆ. ಅದಕ್ಕೆ ಇವನೇನ್ ಮಾಡ್ಬೇಕು ಹೇಳ್ರಿ, ತಿರ್ಗಾ ಒಂದು 5 ನಿಮಿಷ ನೋಡ್ಬಿಟ್ಟು ಸೀದಾ ಬಸ್ ಹತ್ಕೊಂಡು ಮನೆ ಹತ್ರ ಬಂದವನೆ. ಗೈಸ್ ಇವಾಗ ರಿಟರ್ನು ಅಲ್ಲಿಂದ ಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಮನೆ ಹೋದ್ಮೇಲೆ ಹೇಳ್ತೀನಿ ಸ್ಟೋರಿ ಏನಾಯಿತು ಅಂತ. ಗೈಸ್ ಇವಾಗ ಫೈನಲಿ ಮನೆಗೆ ಬಂದೆ. ರಿಟರ್ನ್ ಅಂದರೆ ಬೇಜಾರಾಗೋಯ್ತು ಗೈಸ್. ಇವತ್ತು ನಾನೊಂದು ಮನೆ ಬಿಟ್ಟಿದ್ದು ಎಷ್ಟು ಗಂಟೆಗೆ ಸರಿಯಾಗಿ ನೋಡಿಲ್ಲ, ಬ್ಲಾಗಲ್ಲಿ ತೋರಿಸಿರ್ತೀನಿ, ನೀವು ನೋಡಿರ್ಬೋದು. ನಾನು ಮರ್ತೋಗಿದ್ದೀನಿ. ಅಲ್ಲಿ ಹೋಗಿದ್ದು ನಾವು. ಅದೇ ಜಾಲಹಳ್ಳಿ ಕ್ರಾಸ್ಗೆ ಹೋದಾಗ ನಾನು ಎಷ್ಟಾಗಿತ್ತು ಅಂದರೆ ಟೈಮು 8:30. ಜಾಲಹಳ್ಳಿ ಕ್ರಾಸಾಗಿ ಇಳಿದಾಗ 8:30 ಆಗಿತ್ತು ಗೈಸ್. ಇಳ್ದು ಆಲ್ಮೋಸ್ಟ್ 10:30. ನಾವು ಜಾಲಹಳ್ಳಿ ಕ್ರಾಸಲ್ಲಿ ಮನೆಗೆ ರಿಟರ್ನ್ ಬಸ್ ಹತ್ತಿದ್ದು ನಾನು 10:30ಗೆ. ಇವಾಗ 10:45 11 ಗಂಟೆ ಆಗೈತೆ ಗೈಸ್. ಒಂದು ಬಸ್ಸು ಬಂದಿಲ್ಲ ಗೈಸ್. ಬಂದಿದ್ದು 2 ಬಸ್ ಬಂತು, ಒಂದು ರಿಸರ್ವೇಷನ್ ಫುಲ್ ಆಯಿತು, ಇನ್ನೊಂದು ಸೀಟ್ ಇಲ್ಲ, ನಿಂತ್ಕೊಂಡು ಹೋಗ್ತೀಯಾ ಅಂತ ಅಂದರು. ನಾನು ನಿಂತ್ಕೊಂಡು ಹೋಗೋಕೆ ರೆಡಿ ಗೈಸ್. ಹೋಗೋಣ ಪರವಾಗಿಲ್ಲ, ನಾನು 2 ಅವರ್ ನಿಂತು ಅಲ್ಲೇ ಫುಲ್ ಕಾಲು ನೋವು ಬಂದೈತೆ, ಹೋಗ್ತೀಯಾ ಅಂತವ್ರೆ. ಅದಕ್ಕೆ ಬೇಜಾರಾಯಿತು ಗೈಸ್. ಮತ್ತು ಲೈಫಲ್ಲಿ ಫಸ್ಟ್ ಟೈಮ್ ಇದು ನಾನು ರಿಟರ್ನ್ ಬಂದಿದ್ದು. ಒಂದು ಸುಮಾರು ಲೆಕ್ಕನೇ ಇಲ್ಲ, ಅಷ್ಟು ಸತಿ ಹೋಗಿದ್ದೀನಿ ಧರ್ಮಸ್ಥಳಕ್ಕೆ.
ಫಸ್ಟ್ ಟೈಮ್ ರಿಟರ್ನ್ ಅಲ್ಲಿವರೆಗೂ ಹೋಗಿ ರಿಟರ್ನ್ ಬಂದಿದ್ದೆ ಅಂದರೆ ಇದೇ ಫಸ್ಟು. ನೈಟು 1 ಗಂಟೆ ಕುಣಿಗಲಲ್ಲಿ ನಮ್ಮೂರಿಂದ ಹಂಗೆ ಹೋಗಿದ್ದೀವಿ. ನಮ್ಮೂರಿಂದ ಕುಣಿಗಲ್ಗೆ ಹೋಗಿ ಕುಣಿಗಲಲ್ಲಿ ಎಲ್ಲ ಬಸ್ ಹತ್ತಿದ್ದೀವಿ. ಒಂದು 11-12 ಗಂಟೆವರೆಗೂ ಕಾಯ್ದು ಕುಣಿಗಲಲ್ಲಿ ಬಸ್ ಹತ್ತಿದ್ದೀನಿ. ಇದು ಫಸ್ಟ್ ಟೈಮು ಇಲ್ಲಿ ಜಾಲಹಳ್ಳಿ ಕ್ರಾಸಲ್ಲಿ ಜಾಲಹಳ್ಳಿ ಕ್ರಾಸಲ್ಲಿ ಬೇಜಾನ್ ಸತಿ ಹೋಗ್ಬಿಟ್ಟಿದ್ದೀನಿ. ರಿಟರ್ನ್ ಬಂದಿದ್ದು ಜಾಲಹಳ್ಳಿ ಕ್ರಾಸಿಂದ ಫಸ್ಟ್ ಟೈಮು. ನನಗೇನು ಪ್ಲ್ಯಾನ್ ಐತೆ ಅಂದರೆ ಇವಾಗ ನಮ್ಮಮ್ಮ ಅಂತವ್ರೆ, ನಮ್ಮಮ್ಮ ಅಂತ ಇಲ್ಲ, ನಮ್ಮ ಮನೇಲಿ ನಮ್ಮಪ್ಪ ಎಲ್ಲ ಅಂತವ್ರೆ. ಬೆಳಗಿನ ಜಾವ ಇವಾಗ ಬೆಳಗ್ಗೆ 5 ಗಂಟೆಗೆ ಬಿಟ್ಟರೆ ಹೋಗ್ತೀವಿ. ನಾನು ಅಪ್ಪಂಗೆ ಹೇಳ್ತಿರ್ತೇನೆ ಗೊತ್ತಾ, 5 ಗಂಟೆಗೆ ಬಿಟ್ಟರೆ ಅಲ್ಲಿಗೆ ಹೋಗೋದು ಒಂದು 10 ಗಂಟೆ ಆಗುತ್ತೆ. ದರ್ಶನ ಗಿರ್ಶನ ಎಲ್ಲ ಮಾಡ್ಕೊಂಡು ಬರ್ತೀವಿ ಅಂದರೆ ಒಂದು 12 ಗಂಟೆ. ಗೈಸ್ ನಮ್ಮ ಅಣ್ಣನ ಮೊಬೈಲಲ್ಲಿ ನಿಜವಾಗ್ಲೂ ಸ್ಟೋರೇಜ್ ಇಲ್ಲ, ಎಲ್ಲ ತುಂಬ್ಕೊಂಡವನೆ, ಬೇಕಾಗಿರೋ ವೀಡಿಯೋಸ್ ಇಟ್ಕೊಂಡವನೆ. ಅದಕ್ಕೋಸ್ಕರ ಅವನು ಅವ್ರಿವ್ರ ಮೊಬೈಲಲ್ಲಿ ಬೇಡಾಡ್ ಮಾಡ್ತಾನೆ. ಬೇಜಾರು ಮಾಡ್ಕೊಬಿಟ್ರಿ, ಇಲ್ಲಿಂದ ಕಂಟಿನ್ಯೂ ಮಾಡ್ತಾನೆ ನೋಡ್ರಿ, ಅದು ಮುಂದಿನ ಕ್ಯಾಪ್ನ. ಪ್ಲೀಸ್ ನಂದ್ರ ಸ್ಟೋರೇಜ್ ಜಾಸ್ತಿ ಆಯಿತು, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ನಮ್ಮಪ್ಪ ಅಂತವ್ರೆ ಬೆಳಗಿನ ಜಾವ 5 ಗಂಟೆಗೆ ಹೋಗೋಣ ಅಂತ. ನಾನು ಬೆಳಗಿನ ಜಾವ 5 ಗಂಟೆಗೆ ಹೋದ್ರೆ ಏನು ಗೊತ್ತಾಗಿತ್ತು ಬೇಜಾರು. ಬೆಳಗಿನ ಜಾವ 5 ಗಂಟೆಗೆ ಮನೆ ಬಿಡ್ತೀನಿ ಅಂದ್ಕೊಳ್ರಿ. ಬಿಟ್ಟು ಅಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋಗೋದು ಒಂದು 12 ಗಂಟೆನೇ ಆಗುತ್ತೆ ಅಂದ್ಕೊಳ್ರಿ. 12 ಗಂಟೆಗೆ ಇಳಿದು ದರ್ಶನ ಗಿರ್ಶನ ಎಲ್ಲ ಮಾಡೋ ಅಷ್ಟೊತ್ತಿಗೆ 2 ಗಂಟೆ ಇಲ್ಲ 3 ಗಂಟೆ ಆಗುತ್ತೆ ಅಂದ್ಕೊಳ್ರಿ. 3 ಗಂಟೆ ನಾವು ರಿಟರ್ನ್ ಬಸ್ ಹತ್ತಿದ್ರೆ ಮಧ್ಯರಾತ್ರಿ ಬೆಂಗಳೂರು ಜಾಲಹಳ್ಳಿ ಕರೆಸೋಕೆ ಬರ್ತೀವಿ. ಮಧ್ಯರಾತ್ರಿ ಒಂದೊಂದು ಸತಿ ಅನುಭವಿಸ್ಬಿಟ್ಟಿದ್ದೀವಿ. ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆಲ್ಲ ಬಂದು ಆಟೋಗೆಲ್ಲ ಕಾಯ್ದು ಬರ್ತಾಳೆ ಅನುಭವಿಸ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನಾನು ಹಂಗಂದೆ, ಮಧ್ಯರಾತ್ರಿ ಬಂದುಬಿಡ್ತೀವಿ ಜಾಲಹಳ್ಳಿ ಕ್ರಾಸ್ಗೆ, ಹಿಂಗೆ ಬರೋದು ಮನೆಗೆ ಜಾಲಹಳ್ಳಿ ಕ್ರಾಸಿಂದ ಅಂತ. ಆಮೇಲೆ ಸೆಕೆಂಡ್ ಆಪ್ಷನ್ ನಮ್ಮಮ್ಮ ಮಧ್ಯಾಹ್ನ ಹೋಗ್ಬಿಟ್ರಿ ಧರ್ಮಸ್ಥಳಕ್ಕೆ. ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಒಂದು 10-11 ಗಂಟೆ, ಇಲ್ಲ ಮಧ್ಯಾಹ್ನ 1-2 ಗಂಟೆಗೆ ಹೋಗ್ರಿ ಅಂತಾರೆ. ಆಯಿತು, ಬೆಳಗ್ಗೆ 10 ಗಂಟೆ ಹೋದ ಅಂದ್ಕೊಳ್ರಿ. 10 ಗಂಟೆಗೆ ಹೋದರೆ ಸಂಜೆ ಅಲ್ಲಿ ಒಂದು 4 ಗಂಟೆ 5 ಗಂಟೆಗೆ ಇಳಿತೀವಿ. 5 ಗಂಟೆಗೆ ದೇವಸ್ಥಾನ, 5 ಗಂಟೆಗೋ ಇಲ್ಲ 6 ಗಂಟೆಗೋ ದೇವಸ್ಥಾನ ಕ್ಲೋಸು. ನನ್ನ ಐಡಿಯಾ ಏನು ಅಂದರೆ ನಾಳೆ ಎಲ್ಲ ಹೋಗ್ಬಿಡ್ಲಿ, ನಾಳೆ ರಿಸರ್ವೇಷನ್ ಮಾಡಿಸೋಣ. ಇಲ್ಲಿ ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು ರಿಸರ್ವೇಷನ್ ಮಾಡಿಸ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು ಬಸ್ ಹತ್ತೋಣ. ಚೆನ್ನಾಗೈತಲ್ವಾ ಗೈಸ್ ಇದು ಪ್ಲ್ಯಾನ್? ಹೇಳ್ರಿ, ಇದು ಬಿಟ್ಟರೆ ಇನ್ನು ಬೇರೆ ನಾವು ಅಪ್ಪ ಅಮ್ಮನ ಆಪ್ಷನ್ ಅಂತ ಅವರು ಜಗಳ ಆಡ್ತವ್ರು ನನ್ನ ಜೊತೆ, ಇದೇ ಮಾಡು ಅಂತ. ಅವ್ರಿಗೆ ಇದನ್ನ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ಫುಲ್ಲು ಯಾವ್ದು ಕಾಲು ನೋವು ಬಂದ್ಬಿಟ್ಟೈತೆ ಗೈ, ಸಿಕ್ಕಾಬಿಟ್ಟು 2 ಅವರ್ ನಿಂತು ವೀಡಿಯೋ ಮಾಡೋಣ ಅಂದರೆ ಅಲ್ಲಿ ಮೂಡ್ ಔಟು. ಬಸ್ ಬರುತ್ತಾ ಅಂತ ನೋಡ್ಕೊಂಡು ಇರ್ತೀವಿ. ಅದಾದಮೇಲೆ ಇನ್ನೊಂದೇನು ಅಂದರೆ ಅಲ್ಲಿ ಬೇರೆ ನೆಟ್ವರ್ಕ್ ಇಲ್ಲ ಕೈ, ನನ್ನ ಮೊಬೈಲಲ್ಲಿ ಬೇರೆ ಸ್ಟೋರೇಜ್ ಜಾಸ್ತಿ. ಮಿಕ್ಕಿದ ಏನು ಕಡಿಕೊಂಡು ಬಸ್ ಹೊತ್ತದ ಮೇಲೆ ತೋರ್ಸೋಣ ಒಂದು ಐಡಿಯಾದಲ್ಲಿದ್ದಷ್ಟೇ. ನೋಡ್ರಿ ಈ ಥರ ಆಯಿತು, ಏನು ಮಾಡೋಣ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಓಕೆ, ನಾಳೆ ಏನಾರ ಧರ್ಮಸ್ಥಳಕ್ಕೆ ಹೋದರೆ ಬೆಳಗ್ಗೆ 15 ಜೊತೆ ಆ್ಯಡ್ ಮಾಡ್ತೀನಿ. ಇಲ್ಲ ಧರ್ಮಸ್ಥಳಕ್ಕೆ ಹೋಗೋದೇ ಪೋಸ್ಟ್ಪೋನ್ ಆಯಿತು ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಇವತ್ತು ಬೆಂಗಳೂರಲ್ಲಿ 8 ಗಂಟೆಯಿಂದ ತೊಗೊಳ್ರಿ, 8 ಗಂಟೆಯಿಂದ 10:30 11 ಗಂಟೆವರೆಗೂ ಧರ್ಮಸ್ಥಳ ಬಸ್ ಬಂದಿದೆ. ಎರಡು ಒಂದು ರಿಸರ್ವೇಷನ್, ಇನ್ನೊಂದು ಫುಲ್ ಸೀಟು ಆಗ್ಬಿಟ್ಟೈತೆ ಅಲ್ಲೇ ಧರ್ಮಸ್ಥಳ ಗಾಡಿ. ಏನಕ್ಕೆ ಈ ಥರ ಮಾಡ್ತವ್ರೆ ಅನ್ನೋದೇ ಗೊತ್ತಿಲ್ಲ ಸರ್ಕಾರದವರು, ಲೇಡೀಸು ಫ್ರೀ ಬಿಟ್ಟ ಮೇಲೆ. ಓಕೆ ಬಿಡ್ರಿ, ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಎಲ್ಲ ಹೇಳೋಷ್ಟು ದೊಡ್ಡವರಲ್ಲ, ನಮ್ಮ ಹತ್ರ ಕೇಳ್ತಾರೆ, ಅದನ್ನು ಯೋಚನೆ ಮಾಡಿರಿ ಎಷ್ಟು ಅಂತ. ಓಕೆ ಗೈಸ್, ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಧರ್ಮಸ್ಥಳಕ್ಕೆ ಏನಾದ್ರು ಹೋದರೆ ಇಲ್ಲಿಂದ ಪಾರ್ಟ್ ಕಂಟಿನ್ಯೂಯಿಂಗ್ ಆಗುತ್ತೆ. ಧರ್ಮಸ್ಥಳಕ್ಕೆ ಹೋಗಲಿಲ್ಲ ಅಂದರೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಬೈ ಗೈಸ್. ಗೈಸ್ ಅವನು ಹೇಳ್ದಂಗೆ ಧರ್ಮಸ್ಥಳಕ್ಕೆ ಏನಾರು ಹೋಗ್ಲಿಲ್ಲ ಅಂದರೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಅಂದ. ಇಲ್ಲ ಗೈಸ್, ನೀವು ತಮ್ಮೇಲಲ್ಲಿ ನೋಡ್ದಂಗೆ ಧರ್ಮಸ್ಥಳಕ್ಕೆ ಹೋಗೋವನೇ, ಆ ವಿಡಿಯೋ ಇಲ್ಲಿಂದ ಕಂಟಿನ್ಯೂಯಿಂಗ್ ಆಗುತ್ತೆ ನೋಡ್ರಿ. ಮತ್ತೆ ನನ್ನ ಮಾತಿಂದ ಏನಾರ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಯಾವುದೇಶು ಬೇಜಾರಾಗುತ್ತೆ ಅಂತ ನಾನು ಹೇಳ್ತೀನಿ. ಅಂದ್ರೆ ಗೈಸ್ ಅವನು ಒಂದು ಟಾಪಿಕ್ ತಗೊಂಡ್ರೆ ಅದನ್ನ ಜನಗೆ ಈ ಥರ ಎಕ್ಸ್ಪ್ಲೈನ್ ಮಾಡ್ಬೋದು ಈಸಿಯಾಗಿ ಅಂತ ಅವನು ಮೈಂಡ್ ಬರೋದಿಲ್ಲ. ತುಂಬ ಸೈಡಿಂದ ಎಲ್ಲ ಬಂದು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾನೆ, ಬಟ್ ಅದು ಜನ ಕನ್ಫ್ಯೂಸ್ ಆಗಿ ವಿಡಿಯೋ ಸ್ಕಿಪ್ ಮಾಡ್ತಾರೆ. ಆದರೆ ನಾನು ಇನ್ಮೇಲೆ ಈ ಥರ ಆಗೋಕ್ಕೆ ಬಿಡಲ್ಲ. ಅಂದರೆ ವಿಡಿಯೋ ಮಧ್ಯದಲ್ಲಿ ಏನೇ ವಿಡಿಯೋದಲ್ಲಿ ತಪ್ಪಾಗಿರೋ ನಮ್ಮ ಅನ್ನೊಂದಿಂದ ಅದನ್ನ ನಾನು ಈ ಥರ ಎಡಿಟಲ್ಲಿ ಎಲ್ಪ್ ಮಾಡ್ತೀನಿ, ಅವನಿಗೆ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅವನು ನನಗೆ ಒಂದು ಟಾಸ್ಕ್ ಕೊಡ್ತಾನೆ, 300 ಸಬ್ಸ್ಕ್ರೈಬರ್ಸ್ ಆದರೆ ಅಷ್ಟೇ ನಿನ್ನ ನೆಕ್ಸ್ಟ್ ವೀಡಿಯೋಗೆ ಹಾಕೊಳ್ಳೋದು ಅಂತ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಪ್ಲೀಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು 60 ಮೆಂಬರ್ಸ್ ಬೇಕು, ಅಂದರೆ 240 ಅವರೇ, ಇನ್ನು 60 ಮೆಂಬರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸರಿ ಗೈಸ್ ಆಯಿತು, ಇವಾಗ ಅದನ್ನ ಸೈಡ್ಗೆ ಇಡ್ರಿ, ಮತ್ತೆ ಬರ್ರಿ ವಿಡಿಯೋ ಕಡೆ ಹೋಗೋಣ. ಹಾಯ್ ಗೈಸ್ ಎಲ್ಲರೂ ಹೆಂಗಿದ್ರೆ ಸಖತ್ತಾಗಿದ್ರೆ ಅಂತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 1:45 ಮಧ್ಯಾಹ್ನ. ಗೈಸ್ ಅಷ್ಟೇ ಗೈಸ್ ಅವ್ನು ವಿಡಿಯೋ ಮಾಡಿರೋದು, ತಿರ್ಗಾ ಸ್ಟೋರೇಜ್ ಸಮಸ್ಯೆ ಅದಕ್ಕೆ ಗೈಸ್ ಅವನು ಡೈರೆಕ್ಟ್ ಮೆಜೆಸ್ಟಿಕ್ ಹೋಗೋನೆ ಇವಾಗ. ಅಂದರೆ ಮೆಜೆಸ್ಟಿಕ್ಕಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡೋನೆ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮನೇಲಿ ಕೂತ್ಕೊಂಡು.
ಬಸ್ಸು ಫುಲ್ಲು ಖಾಲಿ ಇತ್ತು ಗೈಸ್. ನೀವು ಯಾರನ್ನ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ಕೊಂಡಿರೋರು ಮೆಜೆಸ್ಟಿಕ್ ಹೋಗ್ಬಿಟ್ಟು 3 ಸೀಟ್ ಸಿಗುತ್ತೆ. ಮತ್ತೆ ನಾನು ಅನ್ಕೊಂಡಾಗ ಕಿಟಕಿ ಪಕ್ಕ ಸೀಟ್ ಸಿಕ್ಕೈತೆ. ನೀವು ನೋಡ್ತಿದ್ದಂಗೆ ಬಸ್ಸು ಮೂವ್ ಆಗೈತೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಧರ್ಮಸ್ಥಳಕ್ಕೆ ಯಾರನ್ನು ಹೋಗ್ಬೇಕು ಅನ್ಕೊಂಡಿರೋರು ಪ್ಲೀಸ್ ಮೆಜೆಸ್ಟಿಕ್ ಹೋಗ್ಬಿಟ್ಟು 3 ಸೀಟ್ ಸಿಗುತ್ತೆ. ಮತ್ತು ಈ ಆಂಜನೇಯನ ದೇವಸ್ಥಾನ ಎಲ್ಲೈತೆ ಅಂತ ನೀವು ಕಮೆಂಟ್ ಹಾಕಿದ್ರೆ ಇನ್ಮೇಲೆ ನನ್ನ ವಯಸ್ಸೇ ಬಿಡ್ತಾನೆ ಅಂತ ಹೇಳಿ ಡೈಲಿ ನೋಡ್ತಾ ಹಂಗೆ ಸಂಜೆನೇ ಆಗೋಯ್ತು, ಫುಲ್ಲು ಕತ್ಲಾಗೋಯ್ತು. ಮತ್ತೆ ನಮ್ಮಣ್ಣ ಧರ್ಮಸ್ಥಳ ತಲುಪಿದ್ದು 1 ಅರ್ಥ ಆಗಿತ್ತು. ಬಸ್ ಇಳ್ದಾಗ ಮಧ್ಯರಾತ್ರಿ 1 ಹೊತ್ತಕ್ಕೆ ಧರ್ಮಸ್ಥಳದಲ್ಲಿ ಬಸ್ ಇಳ್ದವನೆ. ಬನ್ನಿ ಅಲ್ಲೋದ್ಮೇಲೆ ಏನಾಯ್ತು ನೋಡೋಣ ಗೈಸ್. ಮತ್ತೆ ನೀವು ನೋಡ್ತಿರ್ಬೋದು ಫುಲ್ಲು ಕತ್ಲೆ, ರೋಡಲ್ಲಿ 1 ಗಾಡಿ ಅಂದ್ರೂ ಇಲ್ಲ, ಎಲ್ಲೋ ಒಂದೊಂದು ಹೋಗ್ತೈತೆ. ಬನ್ನಿ ಮುಂದೆ ಏನ್ ಫೇಸ್ ಮಾಡ್ದ ನಮ್ಮ ಅಣ್ಣ ನೋಡೋಣ. ಮತ್ತೆ ಅಣ್ಣಪ್ಪನ ದರ್ಶನ ಮಾಡ್ಕೊಳ್ಳೋರು ಇಲ್ಲೇ ನೋಡ್ಕೊಳ್ರಿ, ಹಂಗೆ ನೋಡ್ತಾ ಇಲ್ಲಿ ಶೂನು ನೋಡ್ಕೊಳ್ರಿ. ನಂದು ಫುಲ್ಲು ಮೊಬೈಲ್ ಶೇಕ್ ಆಗ್ತೈತೆ. ಏನ್ ಕೇಳಿದ್ರು ನಮ್ದು ಐಫೋನ್ ಅಲ್ಲ ಗೈಸ್, ಝೂಮ್ ಹಾಕಿದ್ರು ಹಂಗೆ ಇರುತ್ತೆ ಅಂತ. ಝೂಮ್ ಹಾಕ್ದಾಗ ಶೇಕ್ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡ್ತಾ ನಮ್ಮ ಅಣ್ಣ ಇಲ್ಲಿ ಧರ್ಮಸ್ಥಳ ಬೋಲ್ಡ್ ಹತ್ರನೂ ಬಂದ. ಇದು ದೇವಸ್ಥಾನ ಟೆಂಪಲ್ ಗೈಸ್. ಇದು ಇಲ್ಲಿ ಗಡಿಯಾರ ಐತೆ, ಅಲ್ಲಿ ದೇವಸ್ಥಾನ. ಇವನು ಬೆಳೆಯೋರ್ಗು ಮನಗ್ ಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗ್ತವನೆ. ಅದೇ ದೇವಸ್ಥಾನ ಮುಂದೆ ಮಲ್ಗಕ್ಕೆ ದಯಸಿ ನನ್ನ ಮಗನ್ ವಿಡಿಯೋ ಮಾಡೋ ಅಂತ ಕಳ್ಸಿವ್ರ. ನಿದ್ದೆ ಹೊಡ್ಕೊಂಡ್ ಕೂತವನಲ್ಲ ಅವ್ರಗಳ ಜೊತೆ. ಇವಾಗ ನೋಡ್ರಿ ಅಂದ್ರೆ ಟೈಮ್ ಅಂದ್ಬಿಟ್ಟು 2 ಗಂಟೆ ಆಗೈತೆ. 2 ಗಂಟೆ ಯಾವ ತರ ಐತೆ ಧರ್ಮಸ್ಥಳ, ಜನ ಮನ್ಗೋರಲ್ಲಿ ಮತ್ತೆ ಟೈಮ್ ಅದ್ ಕಾಣಿಸ್ತಾ ಇಲ್ಲ. ಹೋಗ್ಲಿ ಬಿಡ್ರಿ, ನಮ್ಮ ಅಣ್ಣಗೆ ಬಡವ, ಅದಕ್ಕೋಸ್ಕರ ಅಲ್ಲೇ ಟೆಂಪಲ್ ಮುಂದೆ ರೋಡ್ ಅಲ್ಲೇ ಮನ್ಗವನೆ. ಇವಾಗ ಮಾರ್ನಿಂಗ್ ಏನಾಯ್ತು ಅಂತ ನೋಡೋಣ ಬನ್ನಿ, ಅವನು ಎದ್ಮೇಲೆ ಏನಾಯ್ತು ಅಂತ. ಗೈಸ್ ಮಾರ್ನಿಂಗ್ ಏನಾಯ್ತು ಅಂತ ಇಲ್ಲೇ ಒಂದು ಕ್ಲಿಪ್ ಹೇಳ್ತಿದ್ದು ಕೇಳ್ರಿ. ಅವನು ಸರಿಯಾಗಿ ವಿಡಿಯೋ ಮಾಡಿಲ್ಲ ಅದನ್ನ. ಏನಕ್ಕೆ ಅಂದರೆ ನಾನು ಅವಾಗಲೇ ಹೇಳ್ದೆ ಸ್ಟೋರೇಜ್ ಇಶ್ಯೂ. ಏನಾಯ್ತು ಅಂದರೆ ಇವನು ಎದ್ದು ಒಲೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಾನೆ. ಒಲೆಗೆ ಕಂಪ್ಲೀಟ್ ನೀರಿಲ್ಲ ಗೈಸ್. 100% ಒಂದು 10% ಐತೆ. ಏನೂ ಮಾಡೋಕ್ಕಾಗಲ್ಲ, ಜನಗಳೆಲ್ಲ ಅಲ್ಲೇ ಮಾಡ್ತಿದ್ರು ಅಂತ ಇವನು ಮಾಡ್ಕೊಂಡು ಬಂದವನೇ. ಜನ ಸಿಕ್ಕಾಬಿಟ್ಟೆ ಇದ್ರು. ಹೆಂಗೆ ಅಂದರೆ ಸಂಡೇ ಸಿಕ್ಕಾಪಟ್ಟೆ ಜನ ಇದ್ರು. ನೀವು ಹೋಗೋರಾದ್ರೆ 200 ರೂಪೀಸ್ ಒಬ್ರಿಗೆ ಸ್ಪೆಷಲ್ ಎಂಟ್ರಿ. ಅದನ್ನು ತೊಗೊಂಡವನು ಇವನು 200 ರೂಪಾಯಿ ಕೊಟ್ಟು ಒಬ್ಬಂಗೆ. ಬನ್ನಿ ಇವಾಗ ಅಲ್ಲಿ ತೋರಿಸ್ತಾನೆ ನೋಡ್ರಿ ಯಾವ ಥರ. ಅಂದರೆ ಲೈಕ್ ಫ್ರೀ ದರ್ಶನಕ್ಕೂ ಮತ್ತು ಸ್ಪೆಷಲ್ ಎಂಟ್ರಿಗೂ ಏನು ವ್ಯತ್ಯಾಸ ಅಂದರೆ, ಫ್ರೀ ದರ್ಶನದಲ್ಲಿ ಇಲ್ಲ ಅಂದರೂ ಕೂಡ ಒಂದು 4 hours 5 hours ಆಗುತ್ತೆ ನಾವು ಹೋಗಿ ದರ್ಶನ ಮಾಡೋಷ್ಟೊತ್ತಿಗೆ. ಸ್ಪೆಷಲ್ ಎಂಟ್ರಿಲಿ ನಾನು ಹೋದಾಗ 1/4 ಗಂಟೆಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡವೆ. 5:50 ಅಥವಾ 6 ಗಂಟೆ ಅಷ್ಟೊತ್ತಿಗೆ ನಮ್ಮನ್ನ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದ. ಒಂದು ಕ್ಲಿಪ್ ಹಾಕ್ತೀನಿ ನೋಡ್ರಿ. ಅಂದರೆ ಸ್ಪೆಷಲ್ ಎಂಟ್ರಿಗೂ ಫ್ರೀ ಎಂಟ್ರಿಗೂ ಮತ್ತೆ ಸ್ಪೆಷಲ್ ಎಂಟ್ರಿ ಏನು ಡಿಫ್ರೆಂಟ್ ಅಂತ ವಿಡಿಯೋ ಹಾಕ್ತೀನಿ ನೋಡ್ರಿ, ಅದ್ರಲ್ಲಿ ತೋರಿಸೋನೆ ಗೈಸ್. ಇದೆಲ್ಲ ಏನು ಅಂದರೆ ಸ್ಪೆಷಲ್ ಎಂಟ್ರಿಯವ್ರಿಗೆ ಬೇಗ ಹೋಗ್ಲಿ ಅಂತ ಉದ್ದೇಶಕ್ಕೆ ಮಾಡೋರೆ. ಮತ್ತೆ ಇಲ್ಲ ಅಲ್ಲೇಂತೂ ನಿಂತವ್ರೆ ಅಂದರೆ ಟಿಕೆಟ್ ತಗೋತಾರೆ ಗೈಸ್ ಇವರು. ಗೈಸ್ ಇದೆ ನೋಡ್ರಿ ಗೈಸ್ ಸ್ಪೆಷಲ್ ಎಂಟ್ರಿ. ನೋಡ್ರಿ ಇನ್ನ ಕತ್ಲೆ ಐತೆ ಇವನು ಹೋಗುವಾಗ, ನಮ್ಮ ಅಣ್ಣ ಹೋಗುವಾಗ. ಮತ್ತೆ ಅಲ್ಲಿ ಕೂತಿರೋ ಜನ ಎಲ್ಲ ಅದು ಫ್ರೀ ಎಂಟ್ರಿಗೆ ಫ್ರೀಯಾಗಿ ಬರ್ತಾರಲ್ಲ ನೋಡ್ರಿ. ಎಷ್ಟು ಜನ ಕೂತವ್ರೆ, ಇನ್ನ ಮೂವ್ ಮಾಡಿಲ್ಲ ಅವ್ರನ್ನ, ಕೂತ್ಕೊಂಡೇ ಅವರು. ನಮ್ದೇನಿಲ್ಲ, ಈ ಥರ ಹೋಗ್ತಾನೆ ಇರುತ್ತೆ ಲೈನು. ಇವರೆಲ್ಲ ನೋಡ್ರಿ ಪಕ್ಕದಲ್ಲಿ ಸುಮ್ಮನೆ ಕೂತವ್ರೆ. ಅದ್ರಗೋಸ್ಕರ ಯಾರೇ ಬಂದ್ರು ಕೂಡ ಸ್ಪೆಷಲ್ ಎಂಟ್ರಿಗೆ ಬನ್ನಿದೆ. ಮತ್ತೆ ಅಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ, ನಿಮ್ಗೂ ಗೊತ್ತು. ಅದಕ್ಕೋಸ್ಕರ ಇವನು ಅಲ್ಲಲ್ಲ ಒಂದ್ ಸ್ವಲ್ಪ ಮಾಡ್ಕೊಂಡವನೆ ವಿಡಿಯೋನ ಗೈಸ್. ನೀವು ನೋಡ್ಬೋದು ಅವನು ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಬಂದವನೇ, ಹೊರಗಡೆ ಅವನೇ. ಇವಾಗ ಇನ್ನ ಬೆಳಕು ಸಹ ಆಗಿಲ್ಲ, ಸ್ವಲ್ಪ ಆಗ್ತೈತೆ. ಆದ್ರೂ ಜನಗಳು ನೋಡ್ರಿ ಗೈಸ್ ಎಷ್ಟೊಂದು. ಮತ್ತೆ ಈ ಪಿಂಕ್ ನೋಡ್ರಿ ಗೈಸ್ ಮಸ್ತಾಗಿ ತೆಗ್ದವನೆ ವಿಡಿಯೋನ. ಆದ್ರೆ ಎಡಿಟ್ ಏನಲ್ಲ ಗೈಸ್, ಅದು ನೈಸ್ ಇರೋಲ್ಲ, ಹಂಗೆ ಇರೋದು. ಯಾವ ತರ ಐತೆ ನೋಡ್ರಿ ಪಿಂಕು. ಮತ್ತೆ ಇದೊಂದು ಏನು ಅನ್ನೋದು ನನಗೆ ಸುಮಾರು ಸತಿ ಬಂದಾಗ ನೋಡಿದ್ದೀನಿ, ಬಟ್ ಅದೇನು ಅಂತ ಗೊತ್ತಿಲ್ಲ ನನಗೆ. ಕಮೆಂಟ್ ಆಗಿರೋ ಏನು ಅಂತ ಗೊತ್ತಿರೋರು. ಮತ್ತೆ ಗೈಸ್ ದೇವಸ್ಥಾನದ ಮೇಲೂ ಪಿಂಕ್ ಬೀಳ್ತೈತೆ, ಅದು ಬೆಳಕು ಒಂಥರ. ಅದು ನೋಡಕ್ಕೆ ಒಂಥರ ಚೆನ್ನಾಗೈತೆ ಗೈಸ್ ಅದು ಪಿಂಕು. ಇನ್ನೊಂದ್ಸತಿ ತೋರಿಸ್ತಾನೆ ಅನ್ಕೋತೀನಿ. ಇಲ್ಲ ಓಕೆ ಗೈಸ್, ಇವಾಗ ಬನ್ನಿ ಮುಂದೆ ಏನ್ ಮಾಡ್ತಾನೆ ನೋಡೋಣ ಗೈಸ್. ಮತ್ತೆ ಬೆಳಗ್ಗೆ ಆದ್ಮೇಲೆ ನೋಡ್ರಿ ಯಾವ ತರ ಐತೆ ನೈಟು ಮತ್ತೆ ಬೆಳಗ್ಗೆ ವ್ಯತ್ಯಾಸ. ಮತ್ತೆ ಜನ ನೋಡ್ರಿ ಇನ್ನ ಜನ ರಿಶಲ್ ಐತೆ. ಮತ್ತೆ ದರ್ಶನ ಮಾಡಕ್ ಇನ್ನ ಸ್ವಲ್ಪ ಜನ ನಿಂತವ್ರೆ ಗೈಸ್. ಅದಾದ್ಮೇಲೆ ಇವನು ಪ್ರಸಾದ ತಗೊಂಡು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡ್ತವನೆ ನೋಡ್ರಿ. ಪ್ರಸಾದನ ತಗೊಂಡವನೆ ಈ ತರ ಬಾಕ್ಸ್ ಇವಾಗ ಕ್ಲೀನ್ ಮಾಡವ್ರೆ. ಬಾಕ್ಸ್ ಅಲ್ಲೆಲ್ಲ ಕೊಡ್ತಾವ್ರೆ ಒಂದೊಂದು ಪ್ರಸಾದನ. ಬನ್ನಿ ಇವನು ಮುಂದೆ ಏನೇನ್ ಮಾಡ್ದ ಅಂತ ನೋಡೋಣ. ಅಲ್ಲೇನೇನ ಹೇಳೋನೆ, ಬಟ್ ಅದೇನು ಕೇಳ್ಸಲ್ಲ. ಏನಕ್ಕೋಸ್ಕರ ಅಂದ್ರೆ ಮೈಕ್ ತಗೊಂಡೋಗಿಲ್ಲ ಬೇಸ್, ನೀವು ನೋಡ್ದಂಗೆ ಇವನು. ಅದಕ್ಕೋಸ್ಕರ ತುಂಬಾ ನಾಯ್ಸ್ ಆಗೈತೆ. ಬನ್ನಿ ಮುಂದೆ ಏನ್ ಮಾಡೋಣ ನೋಡೋಣ. ಮತ್ತೆ ಗೈಸ್ ಇವನು ನಾಷ್ಟ ಮಾಡಕ್ ಬಂದಂತೆ. ಇವಾಗ ಏನ್ ನೋಡ್ತಿದ್ರು ಇದನ್ನ ಕರೆಕ್ಟಾಗಿ ನೋಡ್ಕೊಳ್ರಿ. ಇದಕ್ಕೆ 50 ರೂಪಾಯಿ ಗೈಸ್. ಇದಕ್ಕೆ ಇಷ್ಟಕ್ಕೆ 50 ರೂಪಾಯಿ ಅಂತೆ ಅಲ್ಲಿ ಊಟ. ಮತ್ತೆ ನಾಷ್ಟ ಮಾಡ್ಕೊಂಡು ತಿರ್ಗಾ ದೇವಸ್ಥಾನದ ಹತ್ರ ಬಂದವನೇ. ಈ ತರ ಒಂದು ದೂರದಿಂದ ತೆಗೆಯೋ ವಿಡಿಯೋ ಅಂತ ಚೆನ್ನಾಗೈತೆ ನೋಡ್ರಿ ಗೈಸ್. ಮೇಲೆಲ್ಲ ಬ್ಲೂ ಒಂಥರ. ಮತ್ತೆ ಗೈಸ್ ಅಲ್ಲಿ ಪಾರ್ಕ್ ತೆಗ್ದಿಲ್ಲ, ಅದ್ರ ದೂರದಿಂದ ನೋಡ್ಕೊಂಡು ನಿಂತಿರೋ ಜನಗಳನ್ನ ನೋಡ್ಕೊಂಡು ಅಣ್ಣ ಬಾಯ್ ಹೇಳ್ಕೊಂಡು ಮತ್ತೆ ದೇವಸ್ಥಾನ ಮೇನ್ ಎಂಟ್ರಿನ ನೋಡ್ಕೊಂಡು ನಮ್ಮಣ್ಣ ಹೊರಡ್ತಾವನೆ ಗೈಸ್ ಇಲ್ಲಿಂದ. ಅದಾದ್ಮೇಲೆ ಇವನು ಖುಷಿ ವಿಷಯ ಏನು ಅಂದ್ರೆ, ಇವನು ಯಾವ ಬಸ್ಸಲ್ಲಿ ಬಂದಿದ್ದ ಬೆಂಗಳೂರಿಂದ ಇಲ್ಲಿಗೆ, ಮತ್ತೆ ಅದೇ ಬಸ್ಸಿಂದ ತಿರ್ಗಾ ಹೋಯ್ತಾವನೆ ಬೆಂಗಳೂರಿಗೆ. ಏನ್ ಖುಷಿ ವಿಷಯ ಅಂದ್ರೆ ಇದೆ ಗೈಸ್. ಮತ್ತೆ ಸೀಟ್ ಸಿಕ್ಕೈತೆ, ಬಸ್ ಫುಲ್ ಖಾಲಿ ಐತೆ ಅನ್ನೋದೇ ಖುಷಿ ವಿಷಯ ಗೈಸ್. ಮತ್ತೆ ನೀವು ನೋಡ್ದಂಗೆ ಇವನು ನೈಟ್ ಊಟ ಮಾಡಿಲ್ಲ. ಬೆಳಗ್ಗೆ ಸ್ವಲ್ಪ ಪಲಾವ್ ತಿನ್ನವನೆ. ಇವಾಗ ಮಧ್ಯಾಹ್ನದ ಊಟ
ಅವರು ಇದ್ರನ್ನೇ ರೇಡಿಯೋರನ್ನ ನಿಲ್ಸವ್ರೆ. ಊಟ ಮಾಡೋಕ್ಕೆ ಏನು ತೊಗೊಂಡವನೆ ಅಂದರೆ ಅಲ್ಲಿ ಅನ್ನ ಸಾರು ಇಲ್ಲ, ಮಸಾಲೆ ದೋಸೆ ಲೇಟ್ ಆಗುತ್ತಂತೆ, ಪೂರಿನೂ ಲೇಟ್ ಆಗುತ್ತಂತೆ, ಇಡ್ಲಿ ಖಾಲಿ ಆಗೈತಂತೆ. ಅದಕ್ಕೋಸ್ಕರ ಇವನು ಫುಲ್ ಮೀನ್ಸ್ ಊಟ ತಗೊಂಡವನೆ. ಊಟ ತಿನ್ನೋಕ್ಷೊತ್ತಿಗೆ ಟೈಮ್ ಆಗೋಗೈತೆ. ಇಲ್ಲಿ ನೋಡ್ರಿ ಕೇಸ್ನ. ನೋಡ್ರಿ ಗೈಸ್, ಇದೆ ಈ ರೋಟಿ ಕರಿ ಕೇಳ್ಬಿಡ ಅನ್ನನೂ ಐತೆ. ಅದನ್ನೆಲ್ಲ ತಿನ್ಕೊಂಡು ಹೆಂಗೋ ಕಷ್ಟಪಟ್ಟು ಬಸ್ ಹತ್ಬಿಟ್ಟವನೆ ಗೈಸ್ ಇವನು. ಗೈಸ್ ಮತ್ತೆ ಇವನು ಊಟ ಮಾಡ್ಕೊಂಡು ಬಸ್ ಹತ್ಬಿಟ್ಟು ಎಲ್ಲೋ ವಿಡಿಯೋ ಮಾಡಿಲ್ಲ ಇವನು. ಡೈರೆಕ್ಟ್ 8ನೇ ಮೈಲಿಲಿ ಮಾಡವನೆ. 8ನೇ ಮೈಲಿಲಿ ಏನಾಗೈತೆ ಅಂದರೆ ಬಸ್ಸಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ಸ್ಟಾಪ್ ಆಗಿ ಮಧ್ಯ ರೋಡಿಂದ ನಿಂತೋಗೈತೆ. ಮತ್ತೆ ಎಲ್ಲ ಜನ ಏನು ಅನ್ಕೋಗ್ತವ್ರೆ ಅಂದರೆ ಬಸ್ ಕೆಟ್ಟೋಗೈತೆ ಅಂತ. ಬಟ್ ಅಲ್ಲಿ ಆಗಿರೋದು ಬಸ್ಸು ಪೆಟ್ರೋಲ್ ಖಾಲಿ ಆಗೈತೆ. ಇವಾಗ ಏನು ಮಾಡೋದು ಅನ್ನೋದೇ ಒಂದು ಯೋಚನೆ. ಸದ್ಯ 8ನೇ ಮೈಲಿಗೆ ಬಂದು ಖಾಲಿ ಆಯಿತು. ಇವನೇನಾದರೂ ಅಲ್ಲೇ ಎಲ್ಲರ ಕಾಡಲ್ಲಿ ಅಂದರೆ ಅದು ಲೈಕ್ ಘಾಟ್ ಸೆಕ್ಷನ್ ಅಲ್ಲೆಲ್ಲರ ಕೆಟ್ಟೋಗಿದ್ರೆ ಏನು ಗತಿ ಅಂತ ಯೋಚನೆ ಮಾಡ್ಕೊಂಡು ಮುಂದೆ ಏನಾಯ್ತು ಅಂತ ನೋಡ್ರಿ. ಮತ್ತೆ ಇವನು ಇಳ್ದು ಬೇರೆ ಬಸ್ ಹತ್ತಿಸೋರೆ ಕಂಡಕ್ಟ್ರು. ಜಾಲಹಳ್ಳಿ ಕ್ರಾಸ್ಗೆ ಹೋಗುತ್ತೆ. ಜಾಲಹಳ್ಳಿ ಕ್ರಾಸ್ ಮೇಲೆ ಯಾರನ್ನೂ ಹತ್ತಿಸ್ಕೊಂಡಿಲ್ಲ. ಮತ್ತೆ ಅಲ್ಲಿ ನೋಡ್ಬೋದು ನೀವು ಜನಗಳೆಲ್ಲ ನಿಂತಿದ್ರಲ್ಲ, ಅವರೆಲ್ಲ ನಂಬಿಸೋರೆ ಹುಡುಕ್ತಾರೆ ಪಾಪ. ಕಂಡಕ್ಟ್ರು ಮಾತ್ರ ಗಾಬರಿ ಆಗ್ಬಿಟ್ಟವ್ರು. ಏನಕ್ಕೆ ಅಂದರೆ ಕಂಡಕ್ಟ್ರು ಮತ್ತು ಡ್ರೈವರ್ ಇಬ್ರಿಗೂ ವಯಸ್ಸಾಗಿತ್ತು. ಅದಕ್ಕೋಸ್ಕರ ನಾನು ನಿಮಗೆ ಡ್ರೈವರ್ ಹೇಳಿದೆ ಮುಂಚೆನೆ ಬಸವರಾಜ್ ಬೊಮ್ಮಾಯಿ ಅವ್ರ ಥರ ಅವರೇ ಅಂತ. ಲೈಕ್ ಏನು ಮಾಡೋಕ್ಕಾಗಲ್ಲ, ನಮಗೇನೋ ಸಿಕ್ತು. ನೆಕ್ಸ್ಟ್ ಸ್ಟಾಪ್ ಇದು, ಲಾಸ್ಟ್ ಸ್ಟಾಪು ಜಾಲಹಳ್ಳಿ ಕ್ರಾಸ್. ಅದಕ್ಕೋಸ್ಕರ ನಾವು ಜಾಲಹಳ್ಳಿ ಕ್ರಾಸ್ಗೆ ಹತ್ಬಿಟ್ಟು ನಾವಿಬ್ಬರೇ ಬನ್ನಿ ಗೈಸ್. ಇವಾಗ ಮುಂದಕ್ಕೆ ಏನು ಮಾಡ್ದ ನಮ್ಮ ಅಣ್ಣ ನೋಡೋಣ. ಗೈಸ್ ಇವಾಗ ಬಂದೆ ಅಲ್ಲಿಂದ ಬಸ್ ಜಾಲಹಳ್ಳಿ ಕ್ರಾಸಿಗೆ ಬಂದು ನಮ್ಮ ಮನೆ ತಗೋ ಹತ್ಕೊಂಡು ಬಂದು ಇವಾಗ ಮನೆಗೆ ಬಂದು ಊಟ ಮಾಡಲ್ಲ. ಇವಾಗ ಮನೆಗೆ ಬೇಕು ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಬೇಕು ಇನ್ನು ಇನ್ಸ್ಟಾಗ್ರಾಮ್ಗೆ ಮಾಡಿಬಿಟ್ಟು ಮಲಗ್ತೀನಿ. ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಷ್ಟು ವೆಯ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್.